ಇನ್ನು ಯುವಕರಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ ಹೃದಯಾಘಾತ. ಬೆಂಗಳೂರಿನಲ್ಲಿ ಮತ್ತೊಬ್ಬ ಯುವಕ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಬಸವೇಶ್ವರ ನಗರದಲ್ಲಿ ಅಭಿಷೇಕ್ ಎಂಬಾತ ಸಾವನ್ನಪ್ಪಿದ್ದಾರೆ. ಹಾಸನದ ಅರಕಲಗೂಡು ಮೂಲದ ಅಭಿಷೇಕ್ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕ್ಯಾಬ್ ಓಡಿಸ್ತಾ ಇದ್ರು, ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು ಅಭಿಷೇಕ್. ಒಂದಾದ್ಮೇಲೊಂದು ಈ ರೀತಿಯಾಗಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚುತ್ತಾ ಇದೆ. ಅದು ಕೂಡ ಯುವಕರಲ್ಲೇ ಕಂಡು ಬರ್ತಾ ಇದೆ. ಬಸವೇಶ್ವರ ನಗರದಲ್ಲಿ ಅಭಿಷೇಕ್ ಎಂಬಾತನ ಸಾವಾಗಿದೆ. ಹಾಸನ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಹಾಸನದ ಅರಕಲಗೂಡಿನವರು ಇವರು ಅಂತ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ, ಕ್ಯಾಬ್ ಓಡಿಸ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಈಗ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ನೋಡಿ, ಈ ವಯಸ್ಸು 25-30, ಒಂದು ತಮ್ಮ ಕುಟುಂಬಗಳಿಗೆ ಆಧಾರವಾಗಿ ಕುಟುಂಬನ ನೋಡ್ಕೊಳ್ಬೇಕಾಗಿದ್ದಂಥ ವಯಸ್ಸಿನಲ್ಲಿ ಜವಾಬ್ದಾರಿಯನ್ನ ಹೊತ್ತಿರಬೇಕಾದ್ರೆ ಈ ರೀತಿ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋದು ಕಾರಣ ಏನು? ಎಕ್ಸ್ಪರ್ಟ್ಸ್ಗಳು ನೂರಾರು ಕಾರಣಗಳನ್ನ ಕೊಡ್ತಾರೆ. ಲೈಫ್ ಸ್ಟೈಲ್ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿದೆ ಅಂತ. ಇನ್ನೊಂದು ನೋಡಿ, 19 ವರ್ಷದ ಯುವತಿ ಸಾವಾಗಿರೋದು ಹೃದಯಾಘಾತದಿಂದ. ಹಾಸನದ ಹೊಳೆನರಸೀಪುರದ ಮಡಿವಾಳದಲ್ಲಿ ನಡೆದಿರುವಂತಹ ಘಟನೆ. ಬಾತ್ರೂಮ್ಗೆ ತೆರಳಿದ್ದಾಗ ಕುಸಿರು ಬೀಳ್ತಾರೆ ಸಂಧ್ಯಾ ಅನ್ನೋರು. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಸಂಧ್ಯಾ ಮೃತಪಟ್ಟಿರ್ತಾರೆ. ಅಂತಿಮ ವರ್ಷದ ಡಿಪ್ಲೊಮೋವನ್ನ ಮುಗಿಸಿರ್ತಾರೆ ಸಂಧ್ಯಾ. ಕೇವಲ 19 ವರ್ಷ. 3 ಪ್ರಕರಣಗಳ ವಯಸ್ಸನ್ನ ಗಮನಿಸಿದ್ರೆ 19, 25, 30 ಇಷ್ಟರ ಒಳಗಿರುವಂತ ಯುವಕ ಯುವತಿಯರು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಹಾಸನದ್ದೇ 2 ಪ್ರಕರಣ ನೋಡಿ. ಒಂದು ಅಭಿಷೇಕ್ ಅಂತ, ಅವರು ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ಮತ್ತೊಬ್ರು ಇನ್ನೂ ಕೂಡ ಓದು ಮುಗಿಸಿಲ್ಲ, ಫೈನಲ್ ಇಯರ್ ಡಿಪ್ಲೊಮಾ, 19 ವರ್ಷ. ಬಾತ್ರೂಮ್ಗೆ ಹೋಗಿದ್ದಾಗ ತಲೆ ಸುತ್ತಿ ಬೀಳ್ತಾರೆ. ಅಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರ ಒಳಗೆ ಸಾವನ್ನಪ್ತಾರೆ. ಹೃದಯಾಘಾತ ಸಂಭವಿಸುವಂಥ ವಯಸ್ಸಾ ಇದು? ನಿಜಕ್ಕೂ ಅಚ್ಚರಿ ಹುಟ್ಟಿಸುತ್ತೆ.